ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಧರ್ಮದತ್ತನ ಇತಿಹಾಸವು ಎಂಬ 24ನೆಯ ಅಧ್ಯಾಯಕ್ಕೆ ಸ್ವಾಗತ. ಪೃಥುವು ನಾರದನನ್ನು ಕುರಿತು ಕಾರ್ತೀಕ ವ್ರತವನ್ನು ಮಾಡುವ ಪುರುಷನಿಗೆ ಮಹತ್ ಫಲವುಂಟಾಗುವುದೆಂದು ತಿಳಿಸಿದಿರಲ್ಲ, ಆ ಮಹಾತ್ಮ್ಯವನ್ನು ಮತ್ತೆ ಹೇಳಬೇಕು. ಈ ಶುಭ ವ್ರತವನ್ನು ಯಾರು ಮಾಡಿದರು ಎಂದು ಪ್ರಶ್ನೆ ಮಾಡಿದನು. ಪೃಥುವಿನ ಪ್ರಶ್ನೆಗೆ ನಾರದನು ಇಂತು ಮರು ನುಡಿದನು. ಪೂರ್ವದಲ್ಲಿ ಸಹ್ಯಾದ್ರಿ ವಿಷಯದಲ್ಲಿನ ಕರವೀರಪುರದಲ್ಲಿ ಧರ್ಮದತ್ತನೆಂದು ಹೆಸರಾದ ಧರ್ಮಜ್ಞನಾದ ಒಬ್ಬನೊಬ್ಬ ಬ್ರಾಹ್ಮಣನಿದ್ದನು. ಅವನು ವಿಷ್ಣು ವ್ರತಗಳನ್ನಾಚರಿಸುತ್ತಿದ್ದನು. ಸದಾ ಚೆನ್ನಾಗಿ ವಿಷ್ಣು ಪೂಜೆಯನ್ನು ಮಾಡುವುದರಲ್ಲೇ ಆಸಕ್ತನಾಗಿದ್ದನು. ಯಾವುದೋ ಒಂದು ಸಲ ಕಾರ್ತೀಕ ಮಾಸದಲ್ಲಿ ಹರಿಜಾಗರಣೆಗಾಗಿ ಅವನು ರಾತ್ರಿಯಲ್ಲಿ 4ನೆಯ ಯಾಮವು ಉಳಿದಿರುವಾಗ ಹರಿಪೂಜೆಯ ಉಪಕರಣಗಳನ್ನು ತೆಗೆದುಕೊಂಡು ಹರಿಮಂದಿರಕ್ಕೆ ಹೋದನು. ಹಾಗೆ ಹೋಗುತ್ತಾ ಇರಲು ಅಲ್ಲಿ ಬಂದಿದ್ದ ನೋಟಕ್ಕೆ ಭಯಂಕರಳಾದ ಒಬ್ಬ ರಾಕ್ಷಸಿಯು ಅವನಿಗೆ ಕಾಣಿಸಿದಳು. ಅವಳನ್ನು ಕಂಡು ಭಯದಿಂದ ಅವನ ಅವಯವಗಳು ನಡುಗತೊಡಗಿದವು. ಹೆದರಿ ಎಲ್ಲ ಪೂಜೋಪಕರಣಗಳಿಂದಲೂ ಕಣ್ಣೀರು ಹಾಲುಗಳಿಂದಲೂ ಅವಳನ್ನು ಹೊಡೆದನು. ಹರಿನಾಮವನ್ನು ಸ್ಮರಿಸಿ ತುಳಸಿ ದಳವು ಸೇರಿದ್ದ ನೀರಿನಿಂದ ಅವಳನ್ನು ಹೊಡೆದನು. ಅದರಿಂದ ಹೊಡೆದ ಮಾತ್ರದಿಂದಲೇ ಅವಳ ಪಾಪವು ಲಯವಾಗಿ ಹೋಯಿತು. ಆಗ ಅವಳು ತನ್ನ ಪೂರ್ವಜನ್ಮದ ಕರ್ಮಗಳ ವಿಪಾಕದಿಂದ ತನಗೆ ಈ ಅವಸ್ಥೆಯು ಬಂದಿತೆಂಬುದನ್ನು ಸ್ಮರಿಸಿ ಆ ಬ್ರಾಹ್ಮಣನಿಗೆ ದಂಡ ಪ್ರಣಾಮವನ್ನು ಮಾಡಿ ಭಿನ್ನವಿಸಿದಳು. ಆ ಕಲಹೆಯು ಹೇಳುತ್ತಾಳೆ, ಪೂರ್ವ ಕರ್ಮಗಳ ವಿಪಾಕದಿಂದ ನಾನು ಈ ದಶೆಯನ್ನು ಪಡೆದನು. ಎಲೈ ವಿಪ್ರನೆ, ಆದ್ದರಿಂದ ನಾನು ಮತ್ತೆ ಉತ್ತಮ ಗತಿಯನ್ನು ಹೊಂದುವುದು ಹೇಗೆ ಎಂದು ಕೇಳಿಕೊಂಡಳು. ನಾರದನು ಇಂತು ಮುಂದುವರಿಸಿದನು. ಪ್ರಣಾಮವನ್ನು ಮಾಡಿ ತನ್ನ ಕರ್ಮವನ್ನು ಹೇಳಿಕೊಳ್ಳುತ್ತಿದ್ದ ಅವಳನ್ನು ಕಂಡು ಆ ವಿಪ್ರನು ಅತಿ ವಿಸ್ಮಿತನಾಗಿ ಅವಳನ್ನು ಕುರಿತು ಮಾತನಾಡಿದನು. ಧರ್ಮದತ್ತನು ಎಂತೆಂದನು, ಯಾವ ಕರ್ಮ ವಿಪಾಕದಿಂದ ನೀನು ಈ ಗತಿಗೆ ಬಂದೆ? ನೀನು ಯಾರು? ಎಲ್ಲಿಯವಳು? ನಿನ್ನ ಶೀಲವೇನು? ಅದನ್ನೆಲ್ಲ ನನಗೆ ತಿಳಿಸು. ಅದಕ್ಕೆ ಕಲಹೆಯು ಇಂತು ಉತ್ತರವನ್ನು ಹೇಳಿದಳು. ಅಯ್ಯ ಬ್ರಾಹ್ಮಣ, ಪೂರ್ವದಲ್ಲಿ ಸೌರಾಷ್ಟ್ರ ನಗರದಲ್ಲಿ ಭಿಕ್ಷುವೆಂಬ ಬ್ರಾಹ್ಮಣನಿದ್ದನು. ನಾನು ಅವನಿಗೆ ಗೃಹಿಣಿಯು. ನನಗೆ ಕಲಹೆ ಎಂದು ಹೆಸರು. ನಾನು ಅತಿ ನಿಷ್ಠುರೆಯಾಗಿದ್ದೆನು. ಎಂದು ನಾನು ಗಂಡನಿಗೆ ಮಾತಿನಲ್ಲಿ ಕೂಡ ಶುಭವನ್ನು ಮಾಡಲಿಲ್ಲ. ಗಂಡನ ಮಾತು ಕೇಳುವವಳಾಗಿ ಅವನಿಗೆ ಒಂದು ಸಲವೂ ಮೃಷ್ಟಾನ್ನವನ್ನು ನೀಡಲಿಲ್ಲ. ಕಲಹಪ್ರಿಯೆಯಾದ ನನ್ನಿಂದ ನಿತ್ಯವೂ ಉದ್ವಿಗ್ನವಾದ ಮನಸ್ಸುಳ್ಳವನಾಗಿ ಆ ನನ್ನ ಪತಿಯು ಮತ್ತೊಬ್ಬಳನ್ನು ಪರಿಣಯ ಮಾಡಿಕೊಳ್ಳಲು ಮನಸ್ಸು ಮಾಡಿದನು. ಆಗ ನಾನು ವಿಷವನ್ನು ತೆಗೆದುಕೊಂಡು ಪ್ರಾಣ ಬಿಟ್ಟೆನು. ಎಲೈ ದ್ವಿಜನೆ, ಬಳಿಕ ಯಮಕಿಂಕರರು ನನ್ನನ್ನು ಬಂಧಿಸಿ ಪೀಡಿಸುತ್ತಾ ತೆಗೆದುಕೊಂಡು ಹೋದರು. ಯಮನು ನನ್ನನ್ನು ಕಂಡು ಚಿತ್ರಗುಪ್ತನನ್ನು ಪ್ರಶ್ನೆ ಮಾಡಿದನು. ಯಮನು ಹೇಳುತ್ತಾನೆ, ಚಿತ್ರಗುಪ್ತ, ಇವಳು ಏನು ಕರ್ಮವನ್ನು ಮಾಡಿದ್ದಾಳೆ ನೋಡು. ಅದು ಶುಭವೋ ಅಶುಭವೋ ಅದರ ಫಲವನ್ನು ಇವಳು ಪಡೆಯುತ್ತಾಳೆ ಎಂದನು. ಕಲಹೆಯು ಮತ್ತು ಹೀಗೆ ಮುಂದುವರಿಸಿದಳು. ಚಿತ್ರಗುಪ್ತನು ನನ್ನನ್ನು ಬೆದರಿಸುತ್ತಾ ಈ ಮಾತು ನುಡಿದನು. ಚಿತ್ರಗುಪ್ತನು ಹೇಳುತ್ತಾನೆ, ಇವಳು ಮಾಡಿದ ಶುಭ ಕರ್ಮವು ಒಂದು ಸ್ವಲ್ಪವೂ ಇಲ್ಲ. ಇವಳು ತಾನು ಮೃಷ್ಟಾನ್ನವನ್ನು ತಿನ್ನುತ್ತಾ ಅದನ್ನು ಗಂಡನಿಗೆ ಕೊಡಲಿಲ್ಲ. ಅದರಿಂದ ವಲ್ಗುಲಿ ಜನ್ಮದಲ್ಲಿ ಬಂದು ತನ್ನ ಮಲವನ್ನೇ ತಿನ್ನತಕ್ಕವಳಾಗಲಿ. ಎಲೈ ಹರಿಯೇ, ಇವಳು ಗಂಡನಲ್ಲಿ ದ್ವೇಷವುಳ್ಳವಳಾಗಿ ನಿತ್ಯವೂ ಕಲಹ ಮಾಡುತ್ತಿದ್ದಳಾದ್ದರಿಂದ ಮಲವನ್ನು ತಿನ್ನುವ ಹಂದಿಯ ಜನ್ಮದಲ್ಲಿ ಹುಟ್ಟಲಿ. ಇವಳು ಅಡಿಗೆಯ ಪಾತ್ರೆಯಲ್ಲೇ ಸದಾ ತಿನ್ನುವವಳು, ಒಂಟಿಯಾಗಿ ಊಟ ಮಾಡುವವಳು ಆಗಿದ್ದುದರಿಂದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೇ ತಿನ್ನುವ ಬೆಕ್ಕಾಗಿ ಹುಟ್ಟಲಿ. ಗಂಡನನ್ನು ಉದ್ದೇಶಿಸಿ ಇವಳು ಆತ್ಮಹತ್ಯವನ್ನು ಮಾಡಿಕೊಂಡಳು. ಆದ್ದರಿಂದ ಇವಳು ಪ್ರೇತ ಶರೀರದಲ್ಲಿ ಕೂಡ ಅತಿ ನಿಂದಿತಳಾದ ಏಕಾಕಿನಿಯಾಗಿರಲಿ. ಆದ್ದರಿಂದ ಇವಳನ್ನು ಭಟರ ಮೂಲಕ ಮರಳು ಕಾಡಿಗೆ ಕಳುಹಿಸಿಬಿಡಬೇಕು. ಅಲ್ಲಿ ಪ್ರೇತ ಶರೀರದಲ್ಲಿ ನೆಲೆಸಿ ಚಿರಕಾಲ ಇರಲಿ. ಆ ಬಳಿಕ ಈ ಅಶುಭ ಕಾರಣಿಯು ಮೇಲಿನ 3 ಜನ್ಮಗಳನ್ನು ಅನುಭವಿಸಲಿ ಎಂದನು. ಕಲಹೆಯು ಎಂತೆಂದಳು, ಆ ನಾ ಆ ನಾನು 500 ವರ್ಷಗಳವರೆಗೆ ಪ್ರೇತ ಶರೀರದಲ್ಲಿದ್ದೆನು. ಹಸಿವು ಬಾಯಾರಿಕೆಗಳಿಂದ ಪೀಡಿತಳಾಗಿ ವರ್ತಕನೊಬ್ಬನ ಶರೀರದಲ್ಲಿ ಪ್ರವೇಶವನ್ನು ಹೊಂದಿ ದಕ್ಷಿಣ ದೇಶದ ಕೃಷ್ಣಾವೇಣಿ ಸಂಗಮ ಪ್ರದೇಶಕ್ಕೆ ಬಂದೆನು. ಆ ತೀರವನ್ನು ಸೇರಿದೆನೋ ಇಲ್ಲವೋ, ಅಷ್ಟರಲ್ಲಿ ಶಿವ ಮತ್ತು ವಿಷ್ಣು ಕಣಗಳು ನನ್ನನ್ನು ಅವನ ಶರೀರದಿಂದ ಬಲಾತ್ಕಾರವಾಗಿ ಎಳೆದು ತಂದು ದೂರ ಹಾಕಿಬಿಟ್ಟರು. ಎಲೈ ದ್ವಿಜೋತ್ತಮನೆ, ಈಗ ಹಸಿವಿನಿಂದ ಬಡವಾಗಿ ಸೊರಗಿದ್ದ ನಾನು ನಿನ್ನನ್ನು ಕಂಡೆನು. ನಿನ್ನ ಕೈಯಲ್ಲಿದ್ದ ತುಳಸಿ ಜಲದ ಸಂಪರ್ಕದಿಂದ ನನ್ನ ಪಾಪಗಳು ಪರಿಹಾರವಾದವು. ಎಲೈ ವಿಪ್ರಶ್ರೇಷ್ಠನೇ, ಈ ಪ್ರೇತ ದೇಹದಿಂದಲೂ ಮುಂದೆ ಬರುವ 3 ಜನ್ಮಗಳಿಂದಲೂ ನನಗೆ ಹೇಗೆ ಮುಕ್ತಿಯಾದೀತೋ ಅಂತಹ ಕೃತ್ಯವನ್ನು ನಡೆಸು.
ಈ ರೀತಿ ನುಡಿದ ಕಲಹೆಯ ವಚನವನ್ನು ಕೇಳಿ ಚಿಂತಿಸಿ ಆ ದ್ವಿಜ ಶ್ರೇಷ್ಠನು ಅವಳ ಕರ್ಮಪಾಕದಿಂದ ಭಯ ವಿಸ್ಮಯ ದುಃಖಗಳನ್ನು ಅನುಭವಿಸುವವನಾಗಿ ಅವಳ ಬಳಲಿಕೆಯನ್ನು ಕಂಡು ಕೃಪೆಯಿಂದ ಮನಸ್ಸು ಕರಗಿ ಬಹು ಹೊತ್ತು ಧ್ಯಾನಿಸಿ ದುಃಖದಿಂದ ಅವಳಿಗೆ ಈ ಮಾತು ಹೇಳಿದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಗೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಕಾರ್ತೀಕ ಮಾಸ ಮಹಾತ್ಮ್ಯದಲ್ಲಿ ಧರ್ಮದತ್ತ ಇತಿಹಾಸ ಕಥನವೆಂಬ 24ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.